ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ವೀಕ್ಲಿ ರೀಡಿಂಗ್ ಮಾಡೋಣ. 14 ತಾರೀಕಿನಿಂದ ಹಿಡಿದು 21ನೇ ತಾರೀಕು ತನಕ ಅಗ್ನಿ ತತ್ವದ ರಾಶಿಗಳು ಮತ್ತು ಪೃಥ್ವಿ ತತ್ವದ ರಾಶಿಗಳ ಬದಲಾಗಿ ಈ ವಿಡಿಯೋ. ಅಗ್ನಿ ತತ್ವದ ರಾಶಿಗಳು ಯಾವುದು ಅಂತಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಪೃಥ್ವಿ ತತ್ವದ ರಾಶಿ ಯಾವುದು ಅಂತಂದರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಅವರಿಗೆ ಈ ಟೆರೋ ಕಾರ್ಡ್ದಿಂದ ಒಂದು ವೀಕ್ದೊಳಗೆ ಯಾವ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು, ಅದನ್ನು ನಾವು ಮೊದಲನೇ ಹೆಂಗೆ ವಿಚಾರ ಮಾಡಿ ಅದ್ರ ಜೊತೆ ಡೀಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇನ್ನೊಂದು ಡೆಕ್ ಯೂಸ್ ಮಾಡ್ತೇನೆ. ಇದು ಆಧ್ಯಾತ್ಮಿಕ ಜೀವನ ಯಾರು ಫಾಲೋ ಮಾಡೋಂಗಿಲ್ಲ ಅವ್ರ ಸಲುವಾಗಿ. ಆಮೇಲೆ ಇದು ಇಂಟ್ಯೂಟಿವ್ ಒರಾಕಲ್ ಕಾರ್ಡ್ಸ್ ಅಂತ ಏನದಾವಲ್ಲ, ಇದು ಯಾರು ಆಧ್ಯಾತ್ಮಿಕ ಜೀವನ ಫಾಲೋ ಮಾಡ್ತೀರಿ ಅವ್ರಿಗೆ ಯಾವ ಥರದ ಮೆಸೇಜ್ಗಳು ಅದಾವ ಅಂತ ಅನ್ನೋದನ್ನು ನಾವು ಇದರಿಂದ ನೋಡೋಣ, ಸರಿನಾ? ಅದ್ರ ಜೊತೆ ನಾನು ನಿನ್ನೆ ನನ್ನ ಜೊತೆ ನಡೆದಂಥ ಒಂದು ಸಣ್ಣ ಘಟನೆ ಹೇಳ್ತೇನೆ. ನಾನು ನನ್ನ ಸಲುವಾಗಿನ ಕಾರ್ಡ್ ಹಾಕಿದ್ದೆ. ಕಾರ್ಡ್ ಯಾವ ಥರ ಕೆಲಸ ಮಾಡ್ತಾವ ಅಂತ ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತೇನೆ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ. ತಾವು ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆದರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿರಿ. ಸರಿ, ಈಗ ಸ್ಟಾರ್ಟ್ ಮಾಡೋಣ. ನಿನ್ನೇನು ನಾ ಏನು ಮಾಡಿದೆ, ಸಂಡೇವರೆಗೂ ನನ್ನ ಟೈಮಿಂಗ್ ಹೆಂಗೆ ಹೋಗ್ಬೋದು ಅಂತಂದು ಹೇಳಿ ನಾನು ಡೆಕ್ ಯೂಸ್ ಮಾಡಿದೆ. ನನಗೆ ಈ 3 ಕಾರ್ಡ್ ಬಂತಪ್ಪ. ಇದು ಯಾರಿಗಾದರೂ ನಾನೇ ದುಡ್ಡು ಕೊಡ್ಬೋದು, ಆಮೇಲೆ ನನಗೇನಾದರೂ ದುಡ್ಡಿನ ಪ್ರಾಬ್ಲಮ್ ಆಗ್ಬೋದು ಅನ್ನುವಂಥದ್ದು ನಾ ಈ ಥರ ಅರ್ಥ ಮಾಡ್ಕೊಂಡೆ. ಯಾಕಂದರೆ ಫೈನಾನ್ಷಿಯಲ್ ಕಂಡೀಷನು ಈ ವೀಕದ ಎಂಡ್ ತನಕ ಸ್ವಲ್ಪ ಟೈಟ್ ಐತೆ. ನಾ ವಿಚಾರ ಮಾಡಿ ಖರ್ಚು ಮಾಡೋಣ ಅಂತಂದು ಹೇಳಿ ಮರೆತು ಬಿಟ್ಟೆ. ಅಮೆಝಾನ್ಗೆ ಹೋದೆ. ಅಮೆಝಾನ್ದಾಗ ನನಗೆ ಬೇಕಾದಂಥ ಡೆಕ್ಸು ಕಡಿಮೆ ರೇಟಿಗೆ ಬಿದ್ದುಬಿಟ್ಟವು. ಅಂದರೆ ಡಿಸ್ಕೌಂಟ್ ಜಾಸ್ತಿ ಐತೆ ಅದಕ್ಕೆ. ನಾ ಅಂದಿದ್ದೆ, ಅರೆ ಇದು ಮತ್ತೆ ಚಾನ್ಸ್ ಸಿಗಂಗಿಲ್ಲ, ತೊಗೊಂಬಿಡೋಣ ಅಂದ್ಕೊಂಡು ನಾನು ಅದಕ್ಕೆ ಹಾಕಿದೆ. ಸೊ ಆಲ್ಮೋಸ್ಟ್ ಖಾಲಿ ಆದಂಗೆ ಆತು. ಇನ್ನು ಮುಂದೆ ಏನಪ್ಪ ಅಂತ ವಿಚಾರ ಮಾಡ್ಕೊ, ಅಂದ್ರೆ ಕಂಡೀಷನ್ ಇದಾತು. ನಾ ಇದನ್ನು ಮರ್ತಿದ್ದೆ. ಆದರೂ ಇವತ್ತು ಬೆಳಿಗ್ಗೆ ಎದ್ದು ಕೂಡ ನಾನು ಮೊಬೈಲ್ ಆನ್ ಮಾಡಿ ನೋಡ್ತೇನೆ, ಎಸ್ಟ್ರಾಲಜಿ ಸಲುವಾಗಿ ಅಂತಂದು ಹೇಳಿ ನನ್ನ ಹತ್ರ ಯಾರು ಬಂದಿದ್ರಲ್ಲ ಅವ್ರು ನನಗೆ ಪಾಪ ಇವತ್ತು ದುಡ್ಡು ಎಕ್ಸ್ಟ್ರಾ ಹಾಕ್ಯಾರ. ಇಲ್ಲ ಮೇಡಮ್ ಕೆಲಸ ಆಗೈತಿ, ಮತ್ತು ಅದಕ್ಕೆ ನಾನು ಪ್ರೀತಿಯಿಂದ ನಿಮಗೆ ದುಡ್ಡು ಕೊಡಾಕತ್ತೇನೆ, ನಿಮಗೆ ಏನು ಬೇಕಾದಂತ ತೊಗೋರಿ ಅಂತ. ಅವ್ರು ನನಗೆ ದುಡ್ಡು ಕೊಟ್ಟಾರ, ನಾ ಮಂದಿಗೆ ಕೊಟ್ಟಿಲ್ಲ. ಹೆಂಗಿರ್ತೈತಿ ಅಂದರೆ ಕಾರ್ಡ್ಸೂ ಸರಿ ಹಿಂಗೆ ಓದಾಕೆ ಬರಬೇಕು. ಕೆಲವೊಂದು ಸರ್ತಿ ಕಾರ್ಡ್ಸ್ ಕರೆಕ್ಟನ್ನ ಹೇಳ್ತಿರ್ತಾವೆ, ಎಲ್ಲ ಕರೆಕ್ಟ್ ಇರ್ತೈತೆ. ರೀಡಿಂಗ್ ಓದಿದ್ರೆ ಗಡಬಡಾಗಿರ್ತೈತಿ. ನಾ ಅಂದ್ಕೊಂಡಿದ್ದೆ ನಾನು ಕೊಡಾಕತ್ತನತ್ತ, ಬಟ್ ಅವ್ರು ನನಗೆ ಕೊಟ್ಟರು ಅದನ್ನು. ಸೊ ಮತ್ತು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಸರಿ ಹೋಗತಿ. ಸೊ ಅದಕ್ಕೆ ಯಾವಾಗಿದ್ರೂ ಕಾರ್ಡ್ಸನ್ನು ನಂಬಬೇಕು. ಇವೆಲ್ಲ ಹೆಂಗಿರ್ತಾವೆ ಅಂತಂದ್ರೆ ಇದಕ್ಕೆಲ್ಲ ಸ್ಪಿರಿಟ್ಸ್ ಹೆಲ್ಪ್ ಮಾಡ್ತಿರ್ತಾವೆ. ದಿಸ್ ಇಸ್ ಮೈ ಕರೆಂಟ್ ಎನರ್ಜಿ. ನಾ ಆ ಥರ ವಿಚಾರ ಮಾಡಾಕತ್ತಿದ್ದೆ, ಅದು ಹೇಳಾಕತ್ತಿದ್ದೆ. ಜಾಸ್ತಿ ಖರ್ಚು ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು, ವಿಚಾರ ಮಾಡಿ ಖರ್ಚು ಮಾಡಿರಿ ಅಂತ. ಆದರೆ ನಾನು ಖರ್ಚು ಮಾಡಿಬಿಟ್ಟೆ, ಆದರೆ ಒಳ್ಳೇದಕ್ಕೆ ಖರ್ಚು ಮಾಡಿದ್ದೆ. ಯಾಕಂದ್ರೆ ಅಷ್ಟು ಡಿಸ್ಕೌಂಟಿಗೆ ನನಗೆ ವಾಪಸ್ ಸಿಗ್ತಿರಲಿಲ್ಲ. ಬಟ್ ಈ ಕಾರ್ಡ್ ಏನಿತ್ತಲ್ಲ, ಈ ಕಾರ್ಡ್ ನನಗೆ ಬೇರೆ ಕೆಲಸ ಮಾಡಿಕೊಡ್ತು. ಸೊ ಈ 14ರಿಂದ ಹಿಡಿದು 21ನೇ ತಾರೀಕಿನವರೆಗೆ ಅಗ್ನಿ ತತ್ವದ ರಾಶಿಗಳು ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗಾಗಿ ಏನು ಮೆಸೇಜ್ ಇದೆ? ಓಕೆ, I'll take 6 cards. ಸೊ ವಾರದ ಮೊದಲನೇ ಭಾಗದಲ್ಲಿ ಏನಾಗುವಂಥ ಚಾನ್ಸಸ್ಸು ಅಂತಂತಂದರೆ, ನಿಮ್ಮ ಕೆಲಸಕ್ಕೆ ತಕ್ಕಂಗೆ ನೀವು ಅದರೊಳಗೆ ಗ್ರೋತ್ ಬೇಕು ಅಂತಂತ ಅಂದ್ಕೊಂಡು, ಹೊಸ ವಿಷಯಗಳನ್ನು ಕಲಿಬೇಕು ಅಂತಂತ ಅಂದ್ಕೊಂಡು, ಯಾರಾದರೂ ಅದರೊಳಗೆ ಗೈಡ್ ಮಾಡುವಂಥ ಜನರಿಗೆ ನೀವು ಪೆಟ್ಟಾಗಿ ಹೋಗುವಂಥದ್ದು, ಅವ್ರ ಗೈಡೆನ್ಸ್ ತೊಗೊಳ್ಳುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಟೀಮ್ ವರ್ಕ್ದೊಳಗೆ ನೀವು ಇನ್ಕ್ಲೂಡ್ ಆಗುವಂಥದ್ದು, ಈ ಥರದ ವಿಷಯಗಳೆಲ್ಲ ನಡೆಯುವಂಥ ಚಾನ್ಸಸ್ ಆರ್ ಮೋರ್. ಅಂದರೆ ಹೆಂಗಂತಂದ್ರೆ ಮುಂದೆ ಲೈಫ್ದೊಳಗೆ ಗ್ರೋತ್ ಬೇಕು, ಅಥವಾ ಮುಂದೆ ನೀವು ಏನಾದರೂ ನಿಮ್ಮ ಸಲ ವಿಚಾರ ಮಾಡಿರ್ಬೇಕಲ್ಲ, ಅಂದರೆ ಬಿಸ್ನೆಸ್ ಪ್ರಕಾರ ಅಥವಾ ನಿಮ್ಮ ಕರಿಯರ್ ಪ್ರಕಾರ ಏನಾರು ವಿಚಾರ ಮಾಡಿರಲ್ಲ, ಅಲ್ಲೇ ಮತ್ತೊಬ್ಬರ ಜೊತೆಗೆ ಹೋಗಿ ಅನುಸಂಧಾನ ಮಾಡಿಕೊಂಡು ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ನಿಮ್ಮಲ್ಲಿರುವಂಥ ವಿಷಯಗಳನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳಕ್ಕೆ
ನೀವು ಮತ್ತೊಬ್ಬರನ್ನ ಹೋಗಿ ಭೇಟಿ ಆಗೋದು ಅಥವಾ ಕೆಲಸದೊಳಗೆ ನೀವು ಈಗಾಗಲೇ ಏನಾದರೂ ಕೋರ್ಸ್ ಅದು ಮುಗಿಸಿದ್ರೆ ಮಾಡಿದ್ರೆ ಯಾವ್ದರ ಜೊತೆ ಕೊಲ್ಯಾಬ್ರೇಟ್ ಮಾಡುವಂಥದ್ದು ಆ ಥರದ ವಿಷಯಗಳೆಲ್ಲ ನಡೀತಾವೆ. ಓಕೆ, ಯಾವುದಾದ್ರೂ ಫಾರ್ಮ್ಸಿಗೆ ಭೇಟಿ ಆಗುವಂಥದ್ದು. ಅದು ಎಂಥ ಫಾರ್ಮ್ಸ್ ಅಂತಂತಂದ್ರೆ ಇದು ಜೇನುತುಪ್ಪ ಅದು ತೆಗಿತಾರಲ್ಲ, ಅಲ್ಲಿ ಗ್ರೂಪ್ನಾಗ ಕೆಲಸ ಮಾಡ್ತಿರ್ತಾರಲ್ಲ, ಅಲ್ಲಿ ಟೀಮ್ ವರ್ಕ್ ಇರ್ತೈತಿ. ಆ ಥರದ್ದು ಹಾಗೆಲ್ಲಾದರೂ ನೀವೇನೋ ಪೆಟ್ಟಿಗೆ ಕೊಡುವಂಥ ಸಂದರ್ಭಗಳೂ ಇಲ್ಲಿ ಬರ್ತಾವೆ. ಯಾವುದಾದ್ರೂ ಫಾರ್ಮ್ ಹೌಸಿಗೆ ಎಲ್ಲಾದರೂ ಫ್ರೂಟ್ಸ್ ಅದು ಬೆಳೀತಿದ್ರೆ ಮಾಡ್ತಿದ್ರೆ, ಯಾವುದೇ ಒಂದು ವಿಷಯ ಯಾವುದೇ ಒಂದು ಕೆಲಸ ತೊಗೊಂಡು ಎಲ್ಲಾದರೂ ಕೊಲ್ಯಾಬ್ರೇಟ್ ಮಾಡುವಂಥದ್ದು, ಟೀಮ್ ವರ್ಕಿಗೆ ನೀವು ಇನ್ಕ್ಲೂಡ್ ಆಗುವಂಥದ್ದು, ಅಥವಾ ಯಾವುದಾದ್ರೂ ಕ್ಲಾಸಿಗೆ ಹೊಸದು ಅಡ್ಮಿಷನ್ ತೊಗೊಳ್ಳುವಂಥದ್ದು, ಈ ಥರದ ವಿಚಾರಗಳೆಲ್ಲ ನಿಮ್ಮಲ್ಲೇ ಬರ್ತಿರ್ತಾವೆ. ನೀವು ಆ ವಿಚಾರಗಳನ್ನು ಮಾಡ್ತೀರಿ. ಸೊ ಟೆಂಪ್ರೆನ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಟೆಂಪ್ರೆನ್ಸ್ ಈಸ್ ಆಲ್ ಅಬೌಟ್ ಬ್ಯಾಲೆನ್ಸ್, ಮೆಂಟಲ್ ಬ್ಯಾಲೆನ್ಸ್, ಪೀಸ್ಫುಲಿ ಇರೋದು, ಪೇಷಂಟ್ಲಿ ವಿಷಯಗಳ ಬದಲಾಗಿ ವಿಚಾರ ಮಾಡೋದು, ಸಂಬಂಧಗಳ ಬದಲಾಗಿ ವಿಚಾರ ಮಾಡೋದು, ರಿಲೇಷನ್ಶಿಪ್ಸ್ದೊಳಗೆ ಒಂದು ಹಾರ್ಮನಿ ಕ್ರಿಯೇಟ್ ಮಾಡ್ಕೊಂಡು ಹೆಂಗೆ ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡೋದು, ಇನ್ನರ್ ಪೀಸಿಗೆ ಮಹತ್ವ ಕೊಡೋದು, ಇದನ್ನೆಲ್ಲ ಈ ಟೆಂಪ್ರೆನ್ಸ್ ಕಾರ್ಡ್ ಹೇಳ್ತೈತಿ. ಇಲ್ಲಿಕಿ ಇವೆರಡು ಕಪ್ಸ್ ನೋಡ್ರಿ, ಅದೆಷ್ಟು ಕರೆಕ್ಟಂಗೆ ನೀರು ಹರ್ಕೊಂಡು ಬಂದೈತಿ, ಬಟ್ ನೀರೆಲ್ಲೂ ಕೆಳಗೆ ಬೀಳ್ತಾ ಇಲ್ಲ. ಅಂದ್ರೆ ಆ ಥರ ಮೇಂಟೈನ್ ಮಾಡ್ಕೊಳ್ಳೋದಂತ ಭಾವನಾತ್ಮಕ ಜೀವನವನ್ನು ಮೇಂಟೈನ್ ಮಾಡ್ಕೊಂಡು ಮುಂದೆ ಹೋಗೋದು. ಓಕೆ, ಸೊ ಅಂದರೆ ಇನ್ನರ್ ಪೀಸಿಗೆ ಜಾಸ್ತಿ ಮಹತ್ವ ಕೊಡುವಂಥದ್ದು, ಈ ಥರದ ವಿಷಯಗಳೆಲ್ಲ ನೀವು ಫಾಲೋ ಮಾಡ್ತೀರಿ. ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಎನಲೈಸಿಸ್. ಈ ವಾರಾಂತ್ಯದಲ್ಲಿ ಈ ವಾರದೊಳಗೆ ಆಗುವಂಥ ವಿಷಯಗಳಿದೆ. ನಿಮ್ದು ಏನಾದರೂ ಕೋರ್ಟ್ ಕೇಸದು ಏನಾದರೂ ಇದ್ದರೆ ಮಾಡಿದರೆ ಅದೇನಾದರೂ ಬಗೆಹರಿಯುವಂಥ ಟೈಮ್ ಆಗಲಿ, ಅಥವಾ ನೀವು ಕೋರ್ಟಿಗೆ ಏನಾದರೂ ಹೋಗಿ ಅಟೆಂಡ್ ಆಗುವಂಥ ಟೈಮ್ ಆಗಲಿ, ಈ ಥರದ ವಿಷಯಗಳನ್ನು ನೀವು ನೋಡ್ಬೋದು ಈ ವಾರದೊಳಗೆ. ಸೆಲ್ಫ್ ಎನಲೈಸಿಸ್ ಬರ್ತೈತಿ, ಸೆಲ್ಫ್ ಅವೇಕ್ನಿಂಗ್ ಆಗ್ತೈತಿ. ಅಂದ್ರೆ ವಿಷಯ ವ್ಯಕ್ತಿ ವಸ್ತುಗಳು ಯಾವುದಾದ್ರೂ ಕಳೆದು ಹೋಗಿದ್ರೆ, ಬಿಟ್ಟು ಹೋಗಿದ್ರೆ, ನಮಗೆ ಅದ್ರ ಸಲುವಾಗಿ ನೀವು ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಟ್ಟರೆ ಹೆಂಗೆ ನಾನು ಅಂತಂದು ಹೇಳಿ ನಿಮ್ಮಲ್ಲಿ ವಿಚಾರ ಬರ್ತೈತೆ. ಅಂದ್ರೆ ಲೈಫ್ದೊಳಗೆ ಹಾರ್ಮನಿ ಮೇಂಟೈನ್ ಮಾಡ್ಕೊಂಡು ಹೋಗೋದಾಗಲಿ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಾಗಲಿ, ರಿಲೇಷನ್ಶಿಪ್ಸ್ದೊಳಗೆ ಈ ಥರದ ವಿಚಾರಗಳ ಕಡೆಗೆ ನಿಮ್ಮ ಜಾಸ್ತಿ ಲಕ್ಷ್ಯ ಕೊಡ್ತೀರಿ ಜಜ್ಮೆಂಟ್ ಕಾರ್ಡ್ ಪ್ರಕಾರ. ಅದ್ರ ಜೊತೆಗೆ ಚಾರಿಯಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ವಿಕ್ಟ್ರಿ ಹೇಳ್ತೈತಿ. ವಿಕ್ಟ್ರಿ ಅಂತಂತಂದ್ರೆ ನೀವು ಯಾವುದಾದ್ರೂ ಮಾಡಿದ ಕೆಲಸದೊಳಗೆ ವಿಕ್ಟ್ರಿ ಅಂತಂತನೂ ಅಲ್ಲ, ನೀವು ಮಾನಸಿಕವಾಗಿಯೂ ಮಾನಸಿಕತೆಗೂ ಸಂಬಂಧಪಟ್ಟಂಥದ್ದು. ಅಂದ್ರೆ ಹೆಂಗಂದ್ರೆ ಫೇರ್ ಹಂಗೆ ವಿಚಾರ ಮಾಡೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಹಂಗೆ ವಿಚಾರ ಮಾಡೋದು, ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡಬೇಕು ಏನಿಲ್ಲ. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದನ್ರಿ, ಸೆಲ್ಫ್ ಡಿಸಿಪ್ಲಿನ್ ಬದಲಾಗಿ ವಿಚಾರ ಮಾಡೋದು. ಅಂದರೆ ಲೈಫ್ದೊಳಗೆ ಇನ್ಮೇಲೆ ಹಾರ್ಡ್ ವರ್ಕ್ ಮಾಡಿ ಮುಂದೆ ಹೋಗಬೇಕು, ನನ್ನ ಲೈಫ್ ಕಡೆ ಜಾಸ್ತಿ ನಾವು ಫೋಕಸ್ ಮಾಡಬೇಕು, ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತನ್ನುವಂಥ ವಿಷಯಗಳ ನಿಮ್ಮ ತಲೆಯಾಗ ಇನ್ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಂದರೆ ಈ ವಾರಾಂತ್ಯದಲ್ಲಿ ನಡೆಯುವಂಥ ವಿಷಯಗಳು ಮಾನಸಿಕ ಅವಸ್ಥೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಾಕತ್ತಿರ್ಬೇಕು. ನನಗನ್ಸಿದ ಮಟ್ಟಿಗೆ ನೋಡ್ರಿ, ಅದು ಹುಲಿ ಮೇಲೆ ಕುಂತು ಬರಾಕತ್ತೈತೆ. ಕೆಲವು ಸರ್ತಿ ಹೆಂಗಾಗಿರ್ತೈತಿ ಅಂತಂದರೆ ನಾವು ವಿಷಯಗಳನ್ನು ಮ್ಯಾನಿಫೆಸ್ಟ್ ಮಾಡ್ತಿರ್ತೇವೆ. ಗಂಭೀರವಾಗಿ ಯಾವುದಾದ್ರೂ ನಾವು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ವಿ ಅಂತಂದ್ರೆ ಹುಡುಗಾಟಕ್ಕೆ ಅಂತಂದು ಹೇಳಿ ಅದನ್ನು ಮಾಡಿದ್ವಿ ಬಿಟ್ವಿ ಅಂತ ಹಿಂಗಂದ್ರೆ ಕೆಲಸ ಆಗಂಗಿಲ್ಲ. ಬಟ್ ನೀವು ಅದನ್ನು ಮಾಡ್ತಾ ಇರ್ಬೋದು, ಯಾಕಂದ್ರೆ ಜಜ್ಮೆಂಟ್ ಕಾರ್ಡ್ ಬಂದೈತಿ. ಸೊ ಯು ಆರ್ ಥಿಂಕಿಂಗ್ ಅಬೌಟ್ ಇಟ್ ವೆರಿ ಸೀರಿಯಸ್ಲಿ ಅಬೌಟ್ ದಿಸ್ ಕಾರ್ಡ್. ಓಕೆ, ಇದಾದಮೇಲೆ ಈ ಕಾರ್ಡ್ ಏನು ತೋರಿಸ್ತದೆ ನೋಡ್ರಿ, ದಿಸ್ ಇಸ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ನೀವು ಸಂಬಂಧಗಳ ಬದಲಾಗಿ ಏನೆಲ್ಲ ವಿಷಯಗಳನ್ನು ಮನಸ್ಸಿನ ಇಟ್ಕೊಂಡಿದ್ರಿ ಅಥವಾ ಏನೆಲ್ಲ ಕನಸುಗಳನ್ನು ಕಂಡಿದ್ರಿ ಅದೆಲ್ಲ ಈಡೇರುವಂಥ ಕಾರ್ಡ್ ಈ ವಾರದೊಳಗೆ. ಓಕೆ, ದಿಸ್ ಶೋಸ್ ಒಂಥರ ಜೀವನದೆಡೆಗೆ ಆಶಾವಾದಿಯಾಗಿ ವಿಚಾರ ಮಾಡುವಂಥದ್ದು, ಹ್ಯಾಪಿ ಫೀಲ್ ಮಾಡೋದು. ಸಂಬಂಧಗಳ ಬದಲಾಗಿ ಆಪ್ಟಿಮಿಸ್ಟಿಕ್ ಹಂಗೆ ವಿಚಾರ ಮಾಡೋದು. ನೀವೇನಾದರೂ ನಿಮ್ಮ ಪ್ರೊಫೆಷ್ನಲ್ ಲೈಫ್ದೊಳಗೂ ಏನಾದರೂ ಅಚೀವ್ ಮಾಡಿದಂಥ ವಿಷಯಗಳೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದು ಕೊಡುವಂಥ ವಾರ. 6 ಆಫ್ ಪೆಂಟಕಲ್ಸ್. ನಾನು ನಂದೊಂದು ಕಾರ್ಡ್ ಹಾಕಿದ್ದೆ ಅಂತ ಹೇಳಕತ್ತಿದ್ನಲ್ಲ, ಆಗ ನಾನು ನಿಮಗೆ ತೋರಿಸಿದೆ ನೋಡ್ರಿ, ಇದು 6 ಆಫ್ ಪೆಂಟಕಲ್ಸ್. ಅಂದ್ರೆ ಇದು ಒಂದು ವಾರದವರೆಗೂ ಇದ್ರದ್ದು ಎನರ್ಜಿ ಐತಿ. ಮತ್ತು ರಿಪೀಟಾಗಿ ಇಲ್ಲಿ ಬಂದೈತೆ ನೋಡ್ರಿ. ಅದು ನಿಮಗೆ ಮೆಂಟಲ್ ಕ್ಲಾರಿಟಿ ಸಿಗೋದು, ನೀವೇನಾದರೂ ಡೊನೇಷನ್ ಮಾಡೋದು, ಬರೀ ದುಡ್ಡೇ ಡೊನೇಟ್ ಮಾಡಬೇಕು ಅಂತಂತಿಲ್ಲ, ನಿಮ್ಮನ್ನು ಯಾರಾದರೂ ಕೇಳ್ಕೊಂಡು ಬರ್ಬೋದು. ಅಂದರೆ ನಮಗೇನಾದರೂ ದುಡ್ಡಿದ್ದರೆ ಸಹಾಯ ಮಾಡಿ, ನಮಗೆ ಬೇಕಾಗೈತಿ ಅಂತಂದು ಹೇಳಿ ನೀವು ದಯಾಳು ಮನೋಭಾವನೆಯಿಂದ ಅವ್ರಿಗೆ ಅದನ್ನು ಕೊಡೋದು. ಆಮೇಲೆ ಯಾವುದಾದ್ರೂ ಅಥಾರಿಟೇಟಿವ್ ಪೊಸಿಷನ್ದೊಳಗಿದ್ದರೆ ಯಾರಾದರೂ ಬೇರೆಯವರಿಗೆ ನೀವು ಸಹಾಯ ಮಾಡುವಂಥ ಪರಿಸ್ಥಿತಿ ಒದಗಿ ಬರಬಹುದು. ನಿಮಗೂ ಯಾರಾದರೂ ಗಿಫ್ಟ್ಸ್ ತಂದು ಕೊಡ್ಬೋದು. ಅಂತಂದರೆ ಇಟ್ಸ್ ಲೈಕ್ ಒಂಥರ ಎಕ್ಸ್ಚೇಂಜ್ ಅಂತ. ನೀವು ಅವ್ರಿಗೆ ಕೊಡ್ಬೋದು ಅಥವಾ ಅವ್ರು ನಿಮಗೆ ಕೊಡ್ಬೋದು. ಈಗ ನೋಡ್ರಿ, ನಾನು ಮಂದಿಗೆ ಕೊಡ್ತೇನೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಬೇರೆದವ್ರು ನನಗೆ ಕೊಟ್ಟರು.
ಸೊ ಹೆಂಗಿರ್ತೈತಿ ಅಂತಂತಂದ್ರೆ ಇಲ್ಲಿ ಎರಡೂ ಕಡೆಯಿಂದ ದಾರಿ ಐತೆ. ಅವ್ರು ನಿಮಗೆ ಕೊಡ್ಬೋದು ಅಥವಾ ನೀವು ಅವ್ರಿಗೆ ಕೊಡ್ಬೋದು. ಸೊ ವಾರಾಂತ್ಯದಲ್ಲಿ ಈ ಥರದ ಎಲ್ಲ ವಿಷಯಗಳು ನಡೆಯುವಂಥ ಸಾಧ್ಯತೆ. ಆದರೆ ಬಾಟಮ್ ಆಫ್ ದ ಡೆಕ್ದೊಳಗೆ ಏನು ಬಂದೈತಿ ಅಂತಂದ್ರೆ 5 ಆಫ್ ವಾಂಡ್ಸ್ ಬಂದೈತಿ. 5 ಆಫ್ ವಾಂಡ್ಸ್ ಅಂತಂತಂದ್ರೆ ಡಿಸ್ಅಗ್ರಿಮೆಂಟ್ಸು, ಡಿಸಪಾಯಿಂಟ್ಮೆಂಟ್ಸು ಆಗಬಹುದು. ಸೊ ಮಾತುಕತೆ ಮಾಡುವಾಗ ಅಥವಾ ನಿಮ್ಮ ಬಿಸ್ನೆಸ್ ಪ್ರೊಫೆಷನ್ ಅಥವಾ ಕರಿಯರ್ದೊಳಗೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಮಾತನಾಡುವುದು ಉತ್ತಮ. ಸರಿನಾ? ಸೊ ಯಾರು ಆಧ್ಯಾತ್ಮಿಕ ಜೀವನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಸೀರಿಯಸ್ಲಿ ಏನು ಮಾಡ್ತಿರಂಗಿಲ್ಲಲ್ಲ. ಸೊ ಅವ್ರಿಗೆ ಏನು ಬರ್ತಾ ಇದೆ ಈ ವಾರಾಂತ್ಯದೊಳಗೆ ನೋಡೋಣ. ಯಾವ ವಿಷಯಗಳ ಕಡೆ ಗಮನ ಕೊಡಬೇಕು. ಸ್ಟೆಬಿಲಿಟಿ ಬರ್ತಾ ಇದೆ. ಓಕೆ, ಟ್ರೈಂಗ್ ಟು ಬ್ಯಾಲೆನ್ಸ್, ಟೆಂಪರೆನ್ಸ್ ಕಾರ್ಡ್. ಟ್ರೈಂಗ್ ಟು ಬ್ಯಾಲೆನ್ಸ್, ಜಗ್ಲಿಂಗ್, ಅನ್ಸರ್ಟೆನಿಟಿ, ಸ್ಟ್ರೆಸ್ಫುಲ್ ಚಾಯ್ಸಸ್ ಆ್ಯಂಡ್ ಕೇಯೋಸ್. ಸ್ವಲ್ಪ ಹುಷಾರಾಗಿರಿ. ವೈ ಕೇಯೋಸ್? ಬಿಕಾಸ್ ದಿಸ್ 5 ಆಫ್ ವಾಂಡ್ಸ್ ಅದು ಡಿಸ್ಅಗ್ರಿಮೆಂಟ್ಸ್ ತೊಗೊಂಡು ಬರ್ತೈತೆ. ಸೊ ಬಿ ಕೇರ್ಫುಲ್. ಓಕೆ, ಆದರೂ ಇಷ್ಟೆಲ್ಲದರ ಮಧ್ಯನೂ ಸ್ಟೇಬಲ್ ಆಗೋಕೆ, ನೀವು ಮಾನಸಿಕವಾಗಿ ಸ್ಟೇಬಲ್ ಆಗೋಕೆ ನೀವು ವಿಚಾರ ಮಾಡ್ತೀರಿ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ನಮ್ಮ ಮಾನಸಿಕ ಪರಿಸ್ಥಿತಿಯನ್ನು ನಾವು ಹೆಂಗೆ ಪಳಗಿಸ್ತೀವಿ ಅದು ಭಾಳ ಇಂಪಾರ್ಟೆಂಟ್. ಹೊರಗಡೆ ಭಾಳೆಲ್ಲ ಗದ್ದಲ್ನಾಗ ನಿಂತರೂ ಸಹಿತ ನಾವು ಮಾನಸಿಕವಾಗಿ ನಾವು ಶಾಂತಂಗೆ ಇರ್ಬೋದು. ಆದರೆ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಂದರೆ ಮನುಷ್ಯ ಸ್ಪಿರಿಚುವಲ್ ಇರಬೇಕು. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್, ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ ಜೀವನ ನಡೆಸ್ತಿರ್ಬೇಕು. ಆ ಥರದ ಆ್ಯಕ್ಟಿವಿಟೀಸ್ ಮಾಡ್ತಿರ್ಬೇಕು. ಅಂದ್ರೇ ಅದು ಸಾಧ್ಯ. ಸಮ್ಮರ್ ಟೈಮಿಂಗ್ ಬರ್ತಾ ಇದೆ. ನಾವು ಇಟ್ಸ್ ಅ ಟೈಮಿಂಗ್ ಕಾರ್ಡ್. ಆ್ಯಕ್ಟಿವಿಟಿ, ಗೋಲ್ಸ್, ಪ್ರೋಗ್ರೆಸ್, ಲೈಫ್ ಫೋರ್ಸ್, ಎನರ್ಜಿ ಆ್ಯಂಡ್ ನ್ಯೂ ಪೆಟ್ ಟರ್ನ್ಸ್. ಚಾರಿಯಟ್. ನೀವು ವಿಚಾರ ಮಾಡ್ತೀರಿ ಈ ವಿಷಯಗಳ ಬದಲಾಗಿ. ಗೋಲ್ಸ್ ಹೆಂಗೆ ಅಚೀವ್ ಮಾಡೋದು, ಲೈಫ್ದೊಳಗೆ ಹೆಂಗೆ ಪ್ರೋಗ್ರೆಸ್ ತೊಗೊಂಬರೋದು ಅಂತ ಅನ್ನೋದ್ರ ಬದಲಾಗಿ ನೀವು ವಿಚಾರ ಮಾಡ್ತೀರಿ. ಓಕೆ, ಎಕ್ಸ್ಪ್ರೆಷನ್, ನ್ಯೂ ಪರ್ಸ್ಪೆಕ್ಟಿವ್. ಜೀವನವನ್ನು ಜಜ್ಮೆಂಟ್, ನ್ಯೂ ಪರ್ಸ್ಪೆಕ್ಟಿವ್, ಜೀವನದ ಬದಲಾಗಿ ಒಂದು ಬೇರೆ ದೃಷ್ಟಿಕೋನ ತೊಗೊಂಡು ವಿಚಾರ ಮಾಡುವಂಥದ್ದು. ಓಕೆ, ಸೀಯಿಂಗ್ ದ ಟ್ರುತ್, ಕ್ಲಿಯರ್ ಆ್ಯಕ್ಷನ್, ಆನೆಸ್ಟಿ ಆ್ಯಂಡ್ ಕಮ್ಯುನಿಕೇಷನ್. ಅದನ್ನೇ ಹೇಳಿದೆ ನಾನು. ಯಾವುದಾದ್ರೂ ಕಳೆದ ಹೋದ ಸಂಬಂಧಗಳ ಬದಲಾಗಲಿ, ವಿಷಯ, ವ್ಯಕ್ತಿ, ವಸ್ತುಗಳ ಬದಲಾಗಲಿ ನೀವು ಸೆಕೆಂಡ್ ಚಾನ್ಸ್ ತೊಗೊಂಡು ಅದರ ಬದಲಾಗಿ ನೀವು ವಿಚಾರ ಮಾಡ್ತೀರಿ. ಓಕೆ, ಆ್ಯಂಡ್ ವಿಲ್ ಸಿ ದಿಸ್ ಇಂಟ್ಯೂಟಿವ್ ಕಾರ್ಡ್ಸ್. ಯಾರೆಲ್ಲ ಸ್ಪಿರಿಚುವಾಲಿಟಿ ಫಾಲೋ ಮಾಡ್ತಿರೋ ಅವರಿಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ? ಹಾರ್ಟ್ ಫೆಲ್ಟ್ ಗೈಡೆನ್ಸ್, ಇಂಟ್ಯೂಷನ್ ಕಮ್ಸ್ ಫ್ರಮ್ ಡೀಪ್ ವಿದಿನ್, ಚೆರಿಶ್ ಆ್ಯಂಡ್ ಟ್ರಸ್ಟ್ ಇಟ್ಸ್ ಗೈಡೆನ್ಸ್. ನಿಮ್ಮ ಮನಸ್ಸು ಸಾಕಾಗುವಷ್ಟು ಇಂಟಿಟಿವ್ ಇದೆ. ನಿಮ್ಮ ಒಳಗಿನಿಂದ ನೀವೇನಾದರೂ ಕೇಳಿದ ಪ್ರಶ್ನೆಗೆ ಉತ್ತರ ಬರ್ತಿದ್ರೆ ಅದೇ ನಿಮ್ಮ ಗೈಡೆನ್ಸ್. ನೋ ನೀಡ್ ಟು ಆಸ್ಕ್ ಸಮ್ವನ್. ಬೇರೆಯವ್ರನ್ನ ಕೇಳಿ ಬಗೆಹರಿಸ್ಕೋಬೇಕಾದಂಥ ಪ್ರಶ್ನೆ ಇಲ್ಲ ಅಂತ. ನಿಮ್ಮಲ್ಲಿ ಏನು ನಡೀತಾ ಇದೆ ಅದರ ಕಡೆಗೆ ಸೂಕ್ಷ್ಮವಾಗಿ ಗಮನ ಇರಲಿ ಅಂತ. ಎನರ್ಜೆಟಿಕ್ ಅಲೈನ್ಮೆಂಟ್, ಅಲೈನ್ ಯುವರ್ ಎನರ್ಜಿ ಸೆಂಟರ್ಸ್, ಬ್ಯಾಲೆನ್ಸ್ ಬ್ರಿಂಗ್ಸ್ ಕ್ಲಾರಿಟಿ ಆ್ಯಂಡ್ ಪೀಸ್. ಇದರರ್ಥ ನಿಮಗೆ ನಿಮ್ಮ ಚಕ್ರಗಳ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಕತ್ತಾರೆ. ಓಕೆ, ಚಕ್ರ ಅಲೈನ್ ಆದು ಅಂತ ತಿಳ್ಕೊಳ್ದೆ, ಅವು ಶಕ್ತಿ ಕೇಂದ್ರಗಳಲ್ಲ. ಚಕ್ರ ಅಲೈನ್ ಆದು ಅಂತಂತಂದ್ರೆ ನಾವು ಎಲ್ಲ ವಿಷಯದಲ್ಲಿ ಸರಿಯಾಗಿ ವಿಚಾರ ಮಾಡ್ತೀವಿ. ಯಾವುದಾದ್ರೂ ಚಕ್ರ ಜಾಸ್ತಿ ಆ್ಯಕ್ಟಿವೇಟ್ ಆಗಿತ್ತು, ಯಾವುದಾದ್ರೂ ಕಡಿಮೆ ಆ್ಯಕ್ಟಿವೇಟ್ ಆಯ್ತು, ಅಥವಾ ಕೆಲವೊಂದಿಷ್ಟು ಬಂಧನ ಇರ್ತಾವೆ, ಅವು ಕೆಲಸನ ಮಾಡ್ತಿರಂಗಿಲ್ಲ. ಅಂಥ ಟೈಮ್ದೊಳಗೆ ಏನಾದರೂ ಮನುಷ್ಯನಿಗೆ ಪ್ರಾಬ್ಲಮ್ ಇದ್ದೇ ಇರ್ತದೆ. ಸೊ ಯಾರೆಲ್ಲ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರಲ್ಲ ಅವ್ರಿಗೇನು ಹೇಳಕತ್ತಾರ ಅಂತಾರೆ, ಯೂನಿವರ್ಸ್ ಏನು ಹೇಳಕತ್ತೈತಿ ಅಂದರೆ ನೀವು ನಿಮ್ಮ ಚಕ್ರಗಳ ಮೇಲೆ ಗಮನ ಕೊಡ್ರಿ ಅಂತ. ಓಕೆ, ಇದು ಅಗ್ನಿ ತತ್ವದ ರಾಶಿಗೆ ಸಂಬಂಧಪಟ್ಟಂಥ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಪೃಥ್ವಿ ತತ್ವದ ರಾಶಿಗೆ ಏನು ಅಂತ ನೋಡೋಣ. ಇನ್ನು ಪೃಥ್ವಿ ತತ್ವದ ರಾಶಿಗಳಿಗಾಗಿ ಏನು ರೀಡಿಂಗ್ ಇದೆ ಅಂತ ನೋಡೋಣ. ಪೃಥ್ವಿ ತತ್ವದ ರಾಶಿಗಳು ಯಾರು ಅಂತಂತಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಗಳಿಗಾಗಿ. ಓಕೆ,
ಪೃಥ್ವಿ ತತ್ವದ ರಾಶಿಗಳಿಗಾಗಿ ಇಲ್ಲಿ ಸೋರ್ಸ್ ಜಾಸ್ತಿ ಅದಾವೆ ನೋಡ್ರಿ. ಸೋರ್ಸ್ ಅಂತಂದರೆ ನಾವು ಮತ್ತು ನಮ್ಮ ವಿಚಾರ, ಸೋರ್ಸನ್ನು ನಾವು ವಿಚಾರಗಳು ಅಂತ ಅಂತೀವಿ. ಬಾಟಮ್ ಆಫ್ ದ ಡೆಕ್ ಏನೈತಿ ಅಂದರೆ 8 ಆಫ್ ಸೋರ್ಸ್, ದಿಸ್ ಇಸ್ 9 ಆಫ್ ಸೋರ್ಸ್ ಆ್ಯಂಡ್ ದಿಸ್ ಇಸ್ 10 ಆಫ್ ಸೋರ್ಸ್. ಓಕೆ, ಅಂದರೆ ವಿಚಾರಗಳಿಂದ ನಮಗೆ ನಾವೇ ನೋವು ಮಾಡ್ಕೊಳ್ಳೋದು ಜಾಸ್ತಿ. ಪಾಸ್ಟ್ ಮೇಲೆ ವಿಚಾರ ಮಾಡೋದು, ಒಂಥರ ಫಿಯರ್ ಅನ್ರಿ, ಎಂಗ್ಸೈಟಿ ಅನ್ರಿ, ಒಂಥರ ಅನ್ಹ್ಯಾಪಿನೆಸ್ ಅನ್ರಿ, ಯಾವುದೇ ಸ್ಟ್ರೆಸ್ ಆಗಿರ್ಬೋದು, ನಿಮಗೆ ಏನಾದರೂ ಗಿಲ್ಟ್ ಕಾಡ್ತಾ ಇರ್ಬೋದು, ಭೂತಕಾಲದ ಮೇಲೆ ಹೆಚ್ಚಿಗೆ ಆಗಿ ಹೋದ ಘಟನೆಗಳನ್ನೆಲ್ಲ ವಿಚಾರ ಮಾಡಿ ನೀವು ಏನಾದ್ರು ತೊಂದರೆ ಮಾಡ್ಕೊಳ್ಳೋದು, ರಾತ್ರಿ ನಿದ್ದಿಲ್ದ ಒದ್ದಾಡೋದು, ಈ ಥರದ ವಿಶೇಷತೆಗಳು ನಡೆಯುವಂಥ ಚಾನ್ಸಸ್ ಜಾಸ್ತಿ. ಸೊ ನಿಮ್ಮ ಮೆಂಟಲ್ ಹೆಲ್ತ್ ಬದಲಾಗಿ ಸ್ವಲ್ಪ ಕೇರ್ಫುಲ್ಲಂಗೆ ಇರಬೇಕಷ್ಟೆ. ಆಮೇಲೆ ಲವರ್ಸ್ ಕಾರ್ಡ್ ಇದೆ. ಲವರ್ಸ್ ಕಾರ್ಡು ನಿಮ್ಮ ಲವ್ ಲೈಫ್ದೊಳಗೆ ಒಂದು ಹೊಸ ಬೆಳವಣಿಗೆಯನ್ನು ತೊಗೊಂಬರ್ತೈತೆ. ಈ ಕಾರ್ಡನ್ನು ನಾವು ನಮ್ಮ ಬಿಸ್ನೆಸ್ಗೂ ಹೋಲಿಸ್ಬೋದು. ಬಿಸ್ನೆಸ್ ಪಾರ್ಟ್ನರ್, ಯಾವುದಾದ್ರೂ ಹೊಸ ಬಿಸ್ನೆಸ್ಸಿಗೆ ನೀವೇನಾದರೂ ಸಿಗ್ನೇಚರ್ ಮಾಡುವಂಥದ್ದು, ಹೊಸ ಬಿಸ್ನೆಸ್ ಏನಾದರೂ ಮಾಡ್ಬೇಕಂತಂದು ಹೇಳಿ ಯಾರಾದರೂ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಬರೋದು, ಆ ಥರದ ವಿಶೇಷತೆಗಳು ನಡೆಯುವಂಥ ಚಾನ್ಸಸ್ ಜಾಸ್ತಿ. ಓಕೆ, ಅಂದರೆ ನಿಮ್ಮ ಡಿಸೈರ್ಸ್ ಎಲ್ಲ ಕಂಪ್ಲೀಟ್ ಆಗುವಂಥದ್ದು, ನಿಮ್ಮ ಅಪೋಸಿಟ್ ಸೆಕ್ಸ್ ಕಡೆ ನಿಮಗೆ ಜಾಸ್ತಿ ಸೆಳೆತ ಬರುವಂಥದ್ದು, ಅಥವಾ ಯಾರಿಗಾದ್ರೂ ನೀವು ಕಮಿಟ್ಮೆಂಟ್ ಮಾಡುವಂಥ ಚಾನ್ಸಸ್ಸೂ ಬರ್ಬೋದು ಇಲ್ಲಿ. ನೆಕ್ಸ್ಟ್ ಕಾರ್ಡು 7 ಆಫ್ ಪೆಂಟಕಲ್ಸ್. 7 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಾರೆ, ನೀವು ಈ ಭೂತಕಾಲದ ಮೇಲೆ ವಿಚಾರ ಮಾಡಿ ಏನು ತೊಂದರೆ ತೊಗೊಳಕತ್ತಿರಲ್ಲ, ಅವಾಗ ನಿಮಗೆ ಅನ್ನಿಸ್ತಿರ್ಬೋದು, ನಾನು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದೆ ಬಟ್ ನನಗೇನೂ ಸಿಗಲಿಲ್ಲ, ನನ್ನ ಕೈಗೆ ಸಿಕ್ಕದ್ದು ಬರೀ ಲಾಸ್ ಅಷ್ಟೇ ಅಂತ. ಲವ್ ಲೈಫ್ ತೊಗೊಂಡ್ರೂ ನೀವು ಇದೇ ಥರ ವಿಚಾರ ಮಾಡ್ಬೋದು. ಅಂದರೆ ಈ ಸಂಬಂಧದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಐತಿ, ಆದರೆ ನೆಕ್ಸ್ಟ್ ಪಾರ್ಟಿದು ಕಾಂಟ್ರಿಬ್ಯೂಷನ್ ಕಡಿಮೆ ಐತಿ ಅನ್ನುವಂಥ ವಿಚಾರಗಳು ಬರ್ಬೋದು. ಅಥವಾ ಎಲ್ಲಾದರೂ ನೀವು ಇನ್ವೆಸ್ಟ್ ಮಾಡಿರ್ಬೋದು ದುಡ್ಡು ಫ್ಯೂಚರ್ ಸಲುವಾಗಿ ಅಂತಂದು ಹೇಳಿ ನಿಮ್ಗೆ ಅನ್ನಿಸ್ಬೋದು, ನಾ ಇನ್ವೆಸ್ಟ್ ಮಾಡಿದ್ದು ಜಾಸ್ತಿ ಆಯ್ತು ಬಟ್ ನನಗೆ ಇನ್ ರಿಟರ್ನ್ಸ್ ನನಗೇನೋ ಕಡಿಮೆ ಸಿಗಾಕತ್ತೈತಿ ಅಂತ ಅನ್ನಿಸ್ಬೋದು. ಅಂದರೆ ಹಾರ್ಡ್ ವರ್ಕ್ ನಾ ಜಾಸ್ತಿ ಮಾಡಾಕತ್ತೀನಿ ಬಟ್ ಆದರೆ ನನಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗ್ತಾ ಇಲ್ಲ ಅಂತ ನಿಮಗೆ ಈ ಥರ ವಿಚಾರಗಳು ಬರ್ಬೋದು. ಹಿಂಗೂ ಆಗ್ಬೋದು, ನಿಮ್ಮ ಇನ್ಹೆರಿಟೆನ್ಸ್ದೊಳಗೆ ಏನಾದರೂ ಮಾತುಕತೆ ಆಗ್ಬೋದು, ಆದರೂ ಸಹಿತ ಅವಾಗ ನೀವು ಅನ್ಕೋಬೋದು ನನಗೆ ಯಾಕೋ ಕಡಿಮೆ ಬಂತು. ಅಂದರೆ ಇದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಲ್ಲಿ ದುಡ್ಡು, ಅಥವಾ ನಾನು ಮಾಡಿದ ದುಡ್ಡು ಅನ್ಕೊಡ್ರಿ, ಅಥವಾ ನಾನು ಯಾವುದೇ ರಿಲೇಷನ್ದೊಳಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡೀನಿ ಅದರಿಂದ ನನಗೆ ಔಟ್ಕಮ್ ಕಡಿಮೆ ಐತಿ ಅಂತಂದು ಹೇಳಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಚಾನ್ಸಸ್ ಆರ್ ಮೋರ್. ಇಲ್ಲೇ 6 ಆಫ್ ಕಪ್ಸದ ಎನರ್ಜಿ ಇದೆ ಅಲ್ಲ, ಅದೇ ಇನ್ಹೆರಿಟೆನ್ಸ್ದೊಳಗೆ ನಿಮಗೆ ಅನ್ನಿಸ್ಬೋದು, ಓ ನನಗೇನಾದರೂ ಇವರು ಕಡಿಮೆ ಕೊಟ್ರಲ್ಲ ಅಂತಂದು ಹೇಳಿ ನಿಮಗೆ ಈ ಥರ ಅನ್ನಿಸ್ಬಹುದಿದ್ರು. ಆಮೇಲೆ ಇದು ರೀಯೂನಿಯನ್ ಕಾರ್ಡ್. ನಿಮಗೆ ಯಾರಾದರೂ ಹಳಿ ಫ್ರೆಂಡ್ಸ್ ಇರ್ಬೋದು, ಅವ್ರು ನಿಮಗೆ ವಾಪಸ್ ಭೇಟಿಯಾಗಕ್ಕಂತಂದು ಹೇಳಿ ಬರ್ಬೋದು, ಅಥವಾ ನಿಮಗೆ ನೀವೆಲ್ಲಾದರೂ ಮನೆ ಬಿಟ್ಟು ಎಲ್ಲರೂ ದೂರ ಕಲಿಯೋಕೆ ಎಲ್ಲರೇ ಇದ್ರೆ ನಿಮಗೆ ಹೋಮ್ ಸಿಕ್ನೆಸ್ ಆಗಿ ನೀವು ಮನೆಗೆ ಬಂದು ಭೇಟಿ ಆಗುವಂಥದ್ದು, ಈ ಥರದ ಘಟನೆಗಳೆಲ್ಲ ನಡೆಯುವಂಥದ್ದು. ಆಮೇಲೆ ನಿಮಗೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್ ನಿಮ್ಮ ಮನೆಯವರಿಂದ ಆಗಲಿ, ಅಥವಾ ಯಾರಾದರೂ ಒಬ್ಬರು ಓಲ್ಡ್ ಲೇಡಿಯಿಂದ, ಮನ್ಯಾಗ ಯಾರು ನಾವು ಹಿರಿಯರು ಅಂತಂತಲ್ಲ ಅಂಥವ್ರು ಜಾಸ್ತಿ ವಯಸ್ಸಾದವರಿಂದ ನಿಮಗೇನಾದರೂ ಗಿಫ್ಟ್ಸ್ ಬರುವಂಥ ಚಾನ್ಸಸ್ ಆರ್ ಮೋರ್. ಸೊ ಚೈಲ್ಡ್ಹುಡ್ ಮೆಮರೀಸ್ ಏನಾದರೂ ನೀವು ಮೆಲಕ್ಕೆ ಹಾಕಿ ಅದರ ಬದಲಾಗಿ ವಿಚಾರ ಮಾಡುವಂಥದ್ದು, ಆ ಥರದ ವಿಚಾರಗಳೆಲ್ಲ ನಡೀತಾವೆ. ಇಲ್ಲೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಜಾಸ್ತಿ ಐತಿ, ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಒಂದೇ ಕಾರ್ಡ್ ಇದೆ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಪೇಜ್ ಆಫ್ ಸೋರ್ಸ್ ಏನು ತೋರಿಸತಿ ಅಂತಂತಂದ್ರೆ, ಮಾತು ವಿಚಾರ ಮಾಡಲಾರದೆ ಮಾತಾಡುವಂಥದ್ದು. ಅಂದರೆ ಸಣ್ಣ ಹುಡುಗರ ಎನರ್ಜಿ ತೋರಿಸುತ್ತಿದೆ. ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ನಿಮಗೆ ಏನೇ ಅನಿಸಿದ್ರು ನೀವು ಅದನ್ನು ಯಾರ್ದಾರೆ ಮುಂದೆ ಹೇಳ್ಕೋಬೇಕಾಗಿದ್ರೆ ನೀವು ಶಬ್ದಗಳನ್ನು ಸರಿಯಾಗಿ ಹುಡುಕಾಡಿ ಅದನ್ನು ಅವ್ರ ಮುಂದೆ ಪ್ರಸ್ತುತ ಮಾಡೋದು ಭಾಳ ಚಲೋ. ಇಲ್ಲಂತಂದ್ರೆ ಹೆಂಗಾಗ್ತತಿ ಅಂತಂದರೆ, ಐ ಮೀನ್ ಟು ಸೇ ಥಿಂಕ್ ಬಿಫೋರ್ ಯು ಸ್ಪೀಕ್, ಇಷ್ಟೇ. ಯಾಕಂದರೆ ಮೆಂಟಲ್ ಕ್ಲಾರಿಟಿ ಇರೋಂಗಿಲ್ಲ ಇಲ್ಲಿ. ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ಜಾಸ್ತಿ, ಮಾತಾಡಬೇಕು, ಹೋಗಬೇಕು, ಹೇಳಬೇಕು, ಮಾಡಬೇಕು ಅನ್ನೋದು ಜಾಸ್ತಿ. ಆದರೆ ಹೆಂಗೈತಿ ಅಂತಂದ್ರೆ ಅದರೊಳಗೆ ಸೀರಿಯಸ್ನೆಸ್ ಇರೋಂಗಿಲ್ಲ. ಅದು ಸೀರಿಯಸ್ನೆಸ್ ಇಲ್ಲ ಅಂತಂತಂದರೆ ಮುಂದಾಗುವಂಥ ಪ್ರಮಾದ ನೋಡ್ರಿ. ಅದೇ ಪಾಸಿಟಿವ್ ವಿಷಯದೊಳಗೆ ಫೇಲ್ಯೂರ್ ಬರುವಂಥದ್ದು ಅಥವಾ ಬ್ಯಾಕ್ ಬಿಚ್ಚಿಂಗ್ ಅನ್ರಿ. ನೀವೇನಾದರೂ ಮಾತಾಡೋ ಹೊತ್ನಾಗ ಸ್ವಲ್ಪ ತಪ್ಪು ಮಾತಾಡಿದ್ದನ್ನು ನಿಮ್ಮ ಎನಿಮೀಸ್ ಅದನ್ನು ನಿಮ್ಮ ವಿರುದ್ಧನೇ ಯೂಸ್ ಮಾಡ್ಕೊಳ್ಳುವಂಥದ್ದು. ದಿಸ್ ಈಸ್ ಅ ಬಿಟ್ರೇಯಲ್ ಎನರ್ಜಿ. ವಾರದ ಎಂಡ್ ತನಕ ಈ ಥರದ್ದು ಆಗುವಂಥ ಚಾನ್ಸಸ್ ಆರ್ ಮೋರ್. ಅದಕ್ಕೆ ಹೆಂಗೆ ಅಂತಂತಂದ್ರೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ನಾವೇನು ಮಾತಾಡಿರ್ತೀವಲ್ಲ ಅದರಿಂದ ನಾವೇ ತಪ್ಪಿನಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಜಾಸ್ತಿ.
ಅದಕ್ಕೆ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಸೆಲ್ಫ್ ಕೇರ್ ಅನ್ರಿ, ಸೆಲ್ಫ್ ಲವ್ ಅನ್ರಿ, ಇದು ಭಾಳ ಇಂಪಾರ್ಟೆಂಟ್. ಇದಾದ್ಮೇಲೆ ಇದ್ರ ಕೆಳಗೆ ಎಂಥದೈತೆ ನೋಡ್ರಿ, ಇಲ್ಲಿ 6 ಆಫ್ ಸೋರ್ಡ್ಸ್ ಅಂತಂದರೆ ಒಂಥರ ಕ್ವಿಟ್ ಮಾಡೋದು, ಒಂಥರ ಪಲಾಯನ, ಇಲ್ಲಿಂದ ಬಿಟ್ಟು ಬೇಡಪ್ಪ ಅಂತಂದು ಹೇಳಿ ಬಿಟ್ಟು ಹೋಗಿಬಿಡೋದು, ಅಥವಾ ಯಾವುದಾದ್ರೂ ಮಾತುಕತೆ ನಡೆದಿದ್ರೆ ಮಾಡಿದ್ರೆ ಅಲ್ಲಿ ನಾವು ಸಿಕ್ಕಾಕ್ಕೊಂಡು ಆಮೇಲೆ ದಾರಿ ಸಿಗಲಾರದೆ ಒದ್ದಾಡುವಂಥ ಚಾನ್ಸಸ್ ಆರ್ ಮೋರ್. ಮತ್ತು ಅದ್ರ ಕೆಳಗಿನ ಕಾರ್ಡ್ ಎಂಥದೈತೆ ನೋಡ್ರಿ, ಇಲ್ಲಿ 3 ಆಫ್ ಸೋರ್ಡ್ಸ್ ಇದೆ, ಸುಮ್ಮನೆ ಮನಸ್ಸಿಗೆ ನೋವು. ಅದ್ರ ಕೆಳಗೆ ಮತ್ತೆ ಎಂಥ ಕಾರ್ಡ್ ಐತೆ ನೋಡ್ರಿ ಇಲ್ಲಿ, ದಿಸ್ ಇಸ್ 5 ಆಫ್ ಸೋರ್ಡ್ಸ್. ಹೆಂಗಂತಂತಂದ್ರೆ ಇದೇನು ತೋರಿಸ್ತತಿ ಅಂದರೆ ಇದು ಬಿಟ್ರೇಲ್ ಎನರ್ಜಿ ತೋರಿಸ್ತತಿ. ನೀವು ಮಾತಾಡಿದ ಮಾತಿನಿಂದಲೇ ನಿಮಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಯು ಬಿ ಕೇರ್ಫುಲ್ ವೈಲ್ ಟಾಕಿಂಗ್. ಈಗ ಈ ಕಾರ್ಡ್ಸ್ ನೋಡೋಣ. ಸೊ ಈ ವಾರಾಂತ್ಯದಲ್ಲಿ ನೀವು ಯಾವ ವಿಷಯದ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅಂತಂದರೆ ಏನು ಬರ್ತಾ ಇದೆ ಅಂದರೆ ಫಾರ್ಚೂನ್. ಓಕೆ, ವೀಲ್ ಆಫ್ ಫಾರ್ಚೂನ್, ಕರ್ಮ, ಸೈಕಲ್ಸ್, ಡಿವೈನ್ ಇಂಟರ್ವೆನ್ಷನ್, ಡಿವೈನ್ ಡಿಟೋರ್ಸ್. ನೋಡಿರಿ, ಅದಕ್ಕೆ ಹೇಳಿದೆ ನಾನು, ಮಾತಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಮಾತಾಡ್ರಿ. ನಾವು ಯಾವ ಥರದ ಕರ್ಮ ಮಾಡಿರ್ತೇವಲ್ಲ, ಕೃತಿಯಿಂದನೇ ಕರ್ಮ ಆಗಬೇಕಂತಲ್ಲ, ಮಾತಿನಿಂದಲೂ ಕರ್ಮ. ಆ ಕರ್ಮ ವಾಪಸ್ಸಾಗುವಂಥ ಚಾನ್ಸಸ್. ಸರಿ ಹೆಂಗೆ ಮಾತಾಡಿದ್ರಿ, ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೆ ಕರ್ಮ. ಸರಿ ಹೆಂಗೆ ಮಾತಾಡಿರಲಿಲ್ಲ, ಏನಾದರೂ ಹುಚ್ಚುಚಾರ ಮಾತಾಡಿದ್ರಿ ಅಂತಂದ್ರೆ ಅದನ್ನು ಅದು ನಿಮಗೆ ತಿರುಗ್ತೈತಿ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ಸಿ, ಸೆಪರೇಷನ್, ಲಾಂಗಿಂಗ್, ಅಬಂಡನ್ಡ್, ಡಿವೋರ್ಸ್, ಬ್ರೋಕನ್ ಡ್ರೀಮ್ಸ್, ಹಾರ್ಟ್ ಬ್ರೇಕ್, ಗ್ರೀಫ್. ಸಿ, ಕಾರ್ಡ್ಸ್ ಎಷ್ಟು ಕರೆಕ್ಟ್ ಬರಾಕತ್ತೋ, ಸ್ವಲ್ಪ ವಿಚಾರ ಇರಲಿ ನಿಮ್ಮ ಮೇಲೆ, ಮಾತಿನ ಮೇಲೆ ಹಿಡಿತಾ ಇರಲಿ, ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲಿ. ನ್ಯೂ ಲೈಫ್, ಫ್ರೆಶ್ ಸ್ಟಾರ್ಟ್ಸ್, ರೆಜುವಿನೇಷನ್, ಹೀಲಿಂಗ್ ಆಫ್ಟರ್ ಕ್ರೈಸಿಸ್, ಸ್ಯಾಕ್ರಲ್ ಚಕ್ರ. ನೋಡ್ರಿ, ಇದೆಲ್ಲ ಆದಮೇಲೆ ಅಥವಾ ಇದನ್ನೇ ನೀವು ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂಡು ಏನಾದರೂ ಈ ಕೆಲಸ ಮಾಡಿದರೆ ವಿಷಯಗಳೆಲ್ಲ ಸರಿ ಹೋಗಿ ಒಂದು ಒಳ್ಳೆ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು. ಆದರೆ ಹೆಂಗಂತಂದ್ರೆ ನಿಮ್ಮ ಸ್ಯಾಕ್ರಲ್ ಚಕ್ರ ಮೇಲೆ ನಿಮಗೆ ಕೆಲಸ ಮಾಡೋಕೆ ಹೇಳಾಕತ್ತಾರೆ. ಓಕೆ, ಸೊ ಈಗ ಯಾರೆಲ್ಲ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರೋ ಅವರಿಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ? ಸೈಲೆಂಟ್ ವಿಸ್ಪರ್, ಲಿಸನ್ ಟು ದ ವಿಸ್ಪರ್ಸ್ ವಿದಿನ್, ಇಂಟ್ಯೂಷನ್ ಕ್ವೈಟ್ಲಿ ರಿವೀಲ್ಸ್ ದ ಟ್ರೂತ್. ನೋಡಿರಿ, ಯಾರೆಲ್ಲ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಿರಲ್ಲ ಅವರಿಗೆ ಇನ್ನರ್ ವಾಯ್ಸ್ ಸ್ಟ್ರಾಂಗ್ ಆಗಿರ್ತೈತಿ. ಆ್ಯಕ್ಟಿವಿಟೀಸ್ ಮಾಡಿ 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 ಆವಾಗ ಗೊಂದಲಕ್ಕೀಡಾಗೋಕ್ಕಿಂತಲೂ ಸುಮ್ಮನೆ ಒಂದು 5 ನಿಮಿಷ ಕುಂತ ನಮ್ಮ ಮನಸ್ಸು ನಮ್ಮ ಜೊತೆ ಏನು ಮಾತಾಡ್ತೈತಿ, ನಮ್ಮ ಮನಸ್ಸಿನೊಳಗನ ಗುರು ತತ್ವ ಇರ್ತೈತಿ, ಅದು ನಮಗೆ ಏನು ಗೈಡ್ ಮಾಡ್ತೈತಿ ಅಂತ ನೀವು ಅದನ್ನು ಕೇಳ್ರಿ. ನಿಮಗೆ ಬೇಕಾಗುವಂಥ ಸತ್ಯ ನಿಮ್ಮ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡೈತಿ. ಸಿ, ಇಂಟ್ಯೂಟಿವ್ ಇನ್ಸೈಟ್ಸ್, ಯು ಆರ್ ರಿಸೀವಿಂಗ್ ಪವರ್ಫುಲ್ ಇಂಟ್ಯೂಟಿವ್ ಇನ್ಸೈಟ್ಸ್, ಫಾಲೋ ದೆಮ್. ನಿಮಗೆ ಯಾವ ಥರದ, ನಿಮ್ಮ ಮನಸ್ಸು ಯಾವ ಥರದ ಇಂಟ್ಯೂಟಿವ್ ಇನ್ಸೈಟ್ಸ್ ಕೊಡಾಕತ್ತಲ್ಲ, ಯು ಫಾಲೋ ದೆಮ್. ಸೀಯಿಂಗ್ ಬಿಯಾಂಡ್, ಲುಕ್ ಬಿಯಾಂಡ್ ಆ್ಯಂಡ್ ಆಬ್ವಿಯಸ್, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಟು ರಿವೀಲ್ ಡೀಪರ್ ಇನ್ಸೈಟ್ಸ್. ಓಕೆ, ಎಷ್ಟಾಗ್ತೈತೆ ಅಷ್ಟು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇಳಿಯಲು ಪ್ರಯತ್ನಿಸಿ. ನಿಮ್ಮ ಬೇಕಾದ ಪ್ರಶ್ನೆಗೆ ಅಥವಾ ನೀವು ಯಾವ ಸತ್ಯವನ್ನು ಹುಡುಕ್ತಾ ಇದ್ದೀರೋ ಅದಕ್ಕೆಲ್ಲ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೇ ಇದೆ. ನನಗನ್ಸಿದ ಮಟ್ಟಿಗೆ ಈ ರೀಡಿಂಗ್ ನಿಮಗೆ ಲೈಕ್ ಆಗಿರ್ಬೋದು. ಇನ್ ಕೇಸ್ ಲೈಕ್ ಆಗಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ದಯಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.